ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಏನಪ್ಪ ಅಂದರೆ ಹೆದ್ದಾರಿಗಳಲ್ಲಿ ಅಂದರೆ ಹೈವೇಗಳಲ್ಲಿ ಇನ್ನು ಮುಂದೆ ದ್ವಿಚಕ್ರ ವಾಹನಗಳು ಕೂಡ ಟೋಲ್ ಕಟ್ಟಬೇಕು ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಅದು ಕೂಡ ಜುಲೈ 15ರಿಂದನೇ ಆಗಸ್ಟಿಂದನೇ ಜಾರಿಗಿದೆ. ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಆ ರೀತಿಯಾಗಿ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಆಲ್ರೆಡಿ ರೇಟ್ ಕೂಡ ಫಿಕ್ಸ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟು 100 ರೂಪಾಯಿ ಅಂತೆ, 200 ರೂಪಾಯಿ ಅಂತೆ, ಇಷ್ಟು ಕಿಲೋಮೀಟ್ರಿಗೆ 500 ರೂಪಾಯಿ ಅಂತೆ, ಈ ರೀತಿಯೆಲ್ಲ ಸಾಕಷ್ಟು ವೈರಲ್ ಆಗಿತ್ತು. ಇದು ನಿಜವಾಗ್ಲೂ ಟೂ ವೀಲರ್ ಅವರು ಹೆದ್ದಾರಿಗಳಲ್ಲಿ ಇನ್ನು ಮುಂದೆ ಟೋಲ್ ಕಟ್ಟಬೇಕು. ಯಾಕಂದರೆ ಇದುವರೆಗೂ ಏನು ದ್ವಿಚಕ್ರ ವಾಹನಗಳಿಗೆ ಎಲ್ಲಿಯೂ ಸಹ ಟೋಲ್ ಕಟ್ಟುವ ಹಾಗಿರಲಿಲ್ಲ. ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಮಿಕ್ಕಂತಹ ಎಲ್ಲ ವಾಹನಗಳು ಕೂಡ ಟೋಲನ್ನು ಕಟ್ಟಿ ಹೆದ್ದಾರಿಗಳಲ್ಲಿ ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಈ ಒಂದು ಏನು ವಿನಾಯಿತಿ ಇತ್ತು ಟೂ ವೀಲರ್ಗಳಿಗೆ, ಆ ವಿನಾಯಿತಿಯನ್ನು ಕ್ಯಾನ್ಸಲ್ ಮಾಡಿ ಟೂ ವೀಲರ್ಗಳು ಇನ್ನು ಮುಂದೆ ಟೋಲನ್ನು ಕಟ್ಟಿ ಓಡಾಡಬೇಕು ಹೈವೇಗಳಲ್ಲಿ ಅನ್ನುವಂತಹ ಒಂದು ರೂಲ್ಸ್ ಬರ್ತಾ ಇದೆ ಅಂತ ನಿನ್ನೆಯಿಂದ ಸುದ್ದಿಯಲ್ಲಿ ಹರಿದಾಡ್ತಾ ಇತ್ತು. ಆದರೆ ಅಸಲಿ ವಿಚಾರ ಏನಂತಂದರೆ ಇಲ್ಲ, ದ್ವಿಚಕ್ರ ವಾಹನಗಳು ಟೋಲನ್ನು ಕಟ್ಟುವಂತಿಲ್ಲ. ಈ ಬಗ್ಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ನಿನ್ನೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ದ್ವಿಚಕ್ರ ವಾಹನಗಳಿಗೆ ಏನು ಟೋಲ್ ಕಟ್ಟಬೇಕು ಅನ್ನುವಂಥದ್ದು ಸುದ್ದಿ ಏನಿತ್ತು ಅದು ಸಂಪೂರ್ಣವಾಗಿ ಒಂದು ವದಂತಿಯಾಗಿದೆ ಅಷ್ಟೇ, ಅದು ನಿಜ ಅಲ್ಲ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದ್ವಿಚಕ್ರ ವಾಹನಗಳಿಗೆ ಟೋಲ್ ವಿಧಿಸುವ ಯಾವುದೇ ಪ್ರಸ್ತಾಪವನ್ನು ಇದುವರೆಗೂ ಪರಿಗಣಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಸರ್ಕಾರ ಫಾಸ್ಟ್ ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸನ್ನು ಪರಿಚಯಿಸುತ್ತೆ. ಈ ಹಿಂದೆಯೇ ಇದು ಅಫಿಷಿಯಲ್ ಆಗಿ ಸುದ್ದಿಯಾಗಿತ್ತು. ಏನಂದರೆ ನಾರ್ಮಲ್ ವೆಹಿಕಲ್ಗಳಿಗೆಲ್ಲ ಏನು ಕಾರ್ಗಳು ಎಲ್ಲ ವೆಹಿಕಲ್ ಇರ್ತಾವಲ್ಲ, ಆ ವೆಹಿಕಲ್ಗಳಿಗೆಲ್ಲ ವಾರ್ಷಿಕ ಪಾಸ್ ಅಂತ ಕೊಡ್ತಾ ಇದ್ದಾರೆ. 3000 ರೂಪಾಯಿ ಕಟ್ಟು ಪಾಸ್ ತೊಗೊಂಡ್ರೆ, ಯಾಕಂದರೆ ಪ್ರತಿ ಸತಿನೂ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಸ್ಬೇಕಾಗಿತ್ತು. ಜೊತೆಗೆ ಹೆಚ್ಚಿಗೆ ಜಾಸ್ತಿ ಓಡಾಡೋರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು, ಹೊರೆ ಆಗ್ತಾಯಿತ್ತು. ಆದರೆ ಇವಾಗ ಅದನ್ನು ವಾರ್ಷಿಕ ಪಾಸ್ ಅಂತ ಮಾಡ್ತಾರೆ, ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಸರ್ಕಾರ ಫಾಸ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸನ್ನು ಪರಿಚಯಿಸುತ್ತೆ. ಇದರಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಸಹಾಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಆರ್ಥಿಕ ಹೊರೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಕೆಲವೊಂದು ಮಾಧ್ಯಮಗಳು ಈ ಒಂದು ದ್ವಿಚಕ್ರ ವಾಹನಗಳಿಗೆ ಟೋಲನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸುದ್ದಿ ಏನಿತ್ತು ಅದ್ರ ಬಗ್ಗೆ ತಪ್ಪಾಗಿ ಬಿಂಬಿಸ್ತಾ ಇದೆ, ತಪ್ಪಾಗಿ ಸುದ್ದಿಯನ್ನು ಹಬ್ಬಿಸ್ತಾ ಇವೆ. ಈ ರೀತಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಪ್ರಸ್ತಾಪನೆ ಆಗಿಲ್ಲ. ಸೊ ಟೂ ವೀಲರ್ಗಳಿಗೆ ಎಂದಿನಂತೆ ಟೋಲ್ ವಿನಾಯಿತಿ ಇದ್ದೇ ಇರುತ್ತೆ, ಅದು ಮುಂದುವರಿಯುತ್ತೆ ಕೂಡ. ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಪರಿಶೀಲನೆ ಮಾಡದೆ ಸುದ್ದಿ ಹಬ್ಬಿಸ್ತಾ ಇರೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ಟೂ ವೀಲರ್ಗೆ ಯಾವುದೇ ಕಾರಣಕ್ಕೂ ಟೋಲನ್ನು ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಕೂಡ ತಿಳಿಸಿದ್ದಾರೆ. ಇನ್ನು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಬಂದು ದೇಶಾದ್ಯಂತ ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿಗಳೇನಿತ್ತು ಆ ಒಂದು ಹೆದ್ದಾರಿಗಳಲ್ಲಿ ಈ ಟೋಲ್ ಕಟ್ಟುವಾಗಲೇ ಸ್ವಲ್ಪ ವೆಹಿಕಲ್ ಟ್ರಾಫಿಕ್ ಕೂಡ ಆಗುವಂತಹ ಸಾಧ್ಯತೆ ಇತ್ತು. ಆ ಕಾರಣಕ್ಕೋಸ್ಕರ ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ಸುಗಮ ಸಂಚಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಫಾಸ್ಟ್ಯಾಗ್ ವಾರ್ಷಿಕ ಪಾಸನ್ನು ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಆ ಒಂದು ಜಾರಿಗೊಳಿಸೋದಾಗಿ ಕೇಂದ್ರ ಸರ್ಕಾರ ಆಲ್ರೆಡಿ ಘೋಷಣೆ ಕೂಡ ಮಾಡಿತ್ತು. ಆಗಸ್ಟ್ 15ನೇ ತಾರೀಕಿಂದ ಈ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ಈ ಒಂದು ಯೋಜನೆಯಲ್ಲಿ ವರ್ಷಕ್ಕೆ ನೀವು 3000 ರೂಪಾಯಿ ಹಣ ಕಟ್ಟಿದ್ರೆ ಇದು ಬಂದು ರೆಗ್ಯುಲರ್ ಆಗಿ ಓಡಾಡೋರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಇನ್ನು ಅಪರೂಪವಾಗಿ ಓಡಾಡೋರಿಗೆ ಇದೇನು ಅನುಕೂಲ ಆಗಲ್ಲ. ಸೊ ರೆಗ್ಯುಲರ್ ಆಗಿ ಓಡಾಡೋರಿಗೆ ಇದೊಂದು 3000 ಕಟ್ಟಿ ಏನಾದರೂ ನೀವು ವಾರ್ಷಿಕ ಇಯರ್ಲಿ ಪಾಸ್ ಏನು ಮಾಮೂಲಿ ಸ್ಟೂಡೆಂಟ್ ಪಾಸ್ ತೊಗೋತೀವಲ್ಲ ಒಂದು ವರ್ಷಕ್ಕೆ, ಆ ರೀತಿಯಾಗಿ ಇಯರ್ಲಿ ಪಾಸ್ ಏನಾದರೂ ತಗೊಂಡ್ರೆ ಆ ಒಂದು ವರ್ಷ ಪೂರ್ತಿ 200 ಟ್ರಿಪ್ಗಳು ಅಷ್ಟೇ. 200 ಟ್ರಿಪ್ ಮೇಲೆ ಮಾಡೋಂಗಿಲ್ಲ. 200 ಟ್ರಿಪ್ಗಳು ಅಂದ್ರೂ ಕೂಡ ಈ ಮೈಸೂರು ಟು ಬೆಂಗಳೂರು ಅಂದರೆ ಒಂದು ಟ್ರಿಪ್ ಅಲ್ಲ, ಮಧ್ಯೆ ಎಷ್ಟು ಟೋಲ್ಗಳು ಬರುತ್ತೋ ಒಂದು ಟೋಲ್ ಪಾಸ್ ಆದರೆ ಅದು ಒಂದು ಟ್ರಿಪ್ ಲೆಕ್ಕ ಆಗುತ್ತೆ. ಆ ರೀತಿಯಾಗಿ 200 ಟ್ರಿಪ್ಪನ್ನು ಪೂರೈಸ್ಬೋದು ಅಂತ ತಿಳಿಸಿದ್ದಾರೆ. ಜೊತೆಗೆ ಒಂದು ಟೋಲ್ ಬೂತ್ ದಾಟಿದರೆ ಅದನ್ನು ಒಂದು ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಏನು ಪಾಸ್ನ ಬಳಸುವಂಥವ್ರು ವರ್ಷದಲ್ಲಿ ಒಟ್ಟು 200 ಟೋಲ್ ಬೂತ್ಗಳ ಮೂಲಕ ಸಂಚರಿಸ್ಬೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಒಂದು ವಾರ್ಷಿಕ ಪಾಸ್ ಯಾವುದಕ್ಕೆಲ್ಲ ಅನ್ವಯ ಆಗುತ್ತೆ ಅಂತಂದರೆ ಕಾರು, ಜೀಪು ಮತ್ತು ವ್ಯಾನ್ಗಳನ್ನು ಸೇರಿದಂತೆ ಏನು ಪರ್ಸ್ನಲ್ ವೆಹಿಕಲ್ಸ್ ಏನಿರುತ್ತೆ ಆ ಒಂದು ವಾಹನಗಳಿಗಷ್ಟೇ ಈ ಒಂದು ವಾರ್ಷಿಕ ಪಾಸ್ ಅನ್ವಯ ಆಗುತ್ತೆ. ಅದು ಬಿಟ್ಟರೆ ಕಮರ್ಷಿಯಲ್ ವೆಹಿಕಲ್ ಏನಿರುತ್ತೆ, ಕಮರ್ಷಿಯಲ್ ವೆಹಿಕಲ್ಗೆ ಸ್ವಲ್ಪ ಜಾಸ್ತಿ ಟೋಲ್ ಕಟ್ಟಬೇಕು. ಜೊತೆಗೆ ಅವರು ಜಾಸ್ತಿ ಟ್ರಿಪ್ಗಳನ್ನು ಹಾಕ್ತಾನೆ ಇರ್ತಾರೆ, 2 ಡೇಸ್ಗೊಂದ್ಸತಿ 3 ಡೇಸ್ಗೊಂದ್ಸತಿ. ಅವರು ಈ ಥರ ಮಾಡಿಕೊಂಡ್ರೆ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಣಿಜ್ಯ ವಾಹನಗಳನ್ನು ಈ ಒಂದು ವಾರ್ಷಿಕ ಪಾಸ್ ಯೋಜನೆ ಏನಿದೆ ಅದರಿಂದ ಹೊರಗಿಟ್ಟಿದ್ದಾರೆ. ವಾಣಿಜ್ಯ ವಾಹನಗಳು ಈಗಿರುವಂತಹ ವ್ಯವಸ್ಥೆಯಂತೆಯೇ ಪ್ರತಿ ಟೋಲ್ ಬೂತ್ಗಳಲ್ಲಿ ಶುಲ್ಕ ಪಾವತಿಸಿ ಪ್ರಯಾಣವನ್ನು ಮುಂದುವರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ವಾಣಿಜ್ಯ ವಾಹನಗಳಿಗೆ ಇದನ್ನು ಬಳಸಿದ್ದಲ್ಲಿ ಟೋಲ್ ಬೂತ್ನಲ್ಲಿ ಸ್ಕ್ಯಾನ್ ಆದ ತಕ್ಷಣವೇ
ಪಾಸ್ ನಿಷ್ಕ್ರಿಯ ಆಗುತ್ತೆ. ಸೊ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಖರೀದಿ ಬಳಕೆದಾರರ ಆಯ್ಕೆಗೆ ಬಿಟ್ಟ ವಿಷಯ. ಅಂದರೆ ನೀವು ಮಾಡಿಸ್ಕೊಂಡ್ರೆ ಮಾಡಿಸ್ಬೋದು, ಮಾಡಿಸ್ಕೊಳ್ತಾ ಇದ್ದರೆ ಇಲ್ಲ, ಮಾಡಿಸ್ಕೊಳ್ಳೇಬೇಕನ್ನುವಂಥ ಕಂಪಲ್ಸರಿ ಏನು ಇಲ್ಲ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 3,000 ರೂಪಾಯಿ ವಾರ್ಷಿಕ ಪಾಸ್ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವ ಟೋಲ್ ಬೂತ್ಗಳಿಗೆ ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಹೆದ್ದಾರಿಗಳು, ರಾಜ್ಯ ಸರ್ಕಾರಗಳು ನಿರ್ವಹಿಸುವಂತಹ ಎಕ್ಸ್ಪ್ರೆಸ್ ವೇಗಳಲ್ಲಿನ ಟೋಲ್ ಬೂತ್ಗಳಲ್ಲಿ ಯಥಾ ರೀತಿ ಫಾಸ್ಟ್ಯಾಗ್ನಿಂದ ಹಣ ಪಾವತಿಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕಾಗಿ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಮೊತ್ತ ಲಭ್ಯ ಇರಲೇಬೇಕು ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಏನು ಪ್ರಯೋಜನ ಅಂದರೆ, ಆಗಲೇ ಹೇಳ್ದಂಗೆ ವಾರ್ಷಿಕ ಪಾಸ್ ಯೋಜನೆಯಿಂದ ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋದು ತಪ್ಪತ್ತೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದೊಂದು ಸುಗಮ ಸಂಚಾರಕ್ಕೆ ಅನುವಾಗುತ್ತೆ. 60 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಟೋಲ್ ಪ್ಲಾಜಾಗಳ ಕುರಿತಾಗಿ ಇದ್ದ ಒಂಥರ ಏನು ಕನ್ಫ್ಯೂಷನ್ಗಳಿತ್ತು, ಅದೆಲ್ಲವೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಜೊತೆಗೆ ಟೋಲ್ ಬೂತ್ಗಳಲ್ಲಿ ಏನು ವ್ಯಾಜ್ಯ ವಾಹನ ದಟ್ಟಣೆ, ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಅದೆಲ್ಲವೂ ಕೂಡ ತಪ್ಪಿ ಸಮಯ ಉಳಿಯುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಇದು ಬಂದು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ, ನ್ಯಾಷನಲ್ ಹೈವೇಗಳಿಗೆ ಮಾತ್ರ. ಈ ರಾಜ್ಯ ಏನು ಎಕ್ಸ್ಪ್ರೆಸ್ ಹೈವೇಗಳೆಲ್ಲ ಮಾಡ್ತಾರಲ್ಲ, ಸ್ಟೇಟ್ ಹೈವೇಗಳು, ಅದರಲ್ಲಿ ಟೋಲ್ಗಳಿದ್ದರೆ ಅದಕ್ಕೆ ಇದು ಅನ್ವಯ ಆಗೋದಿಲ್ಲ. ಅದಕ್ಕೆ ಯಥಾಸ್ಥಿತಿ ಟೋಲನ್ನು ಕಟ್ತಾನೆ ಇರಬೇಕಾಗತ್ತೆ. ಇದಿಷ್ಟು ನಿನ್ನೆಯಿಂದ ಹಬ್ಬಿದಂತಹ ಏನು ಟೂ ವೀಲರ್ಗೆ ಟೋಲ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳಿದ್ವಲ್ಲ, ಗಾಳಿ ಸುದ್ದಿಗಳು ಅಂತ ಹೇಳ್ತೀವಲ್ಲ, ಬೇಗ ಹರಡುತ್ತೆ ಅಂತ, ಆ ರೀತಿಯಾಗಿ ನಿನ್ನೆ ಸಿಕ್ಕಾಪಟ್ಟೆ ಹಬ್ಬಿತ್ತು. ಇನ್ನು ಮುಂದೆ ಟೋಲ್ ಕಟ್ಟಬೇಕಾಗತ್ತಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಟೂ ವೀಲರಲ್ಲಿ ಮಿಡಲ್ ಕ್ಲಾಸ್ ಅವರೇ ಹೆಚ್ಚಾಗಿ ಟೂ ವೀಲರ್ನಲ್ಲಿ ಓಡಾಡೋವಂಥದ್ದು. ಇದು ಟೋಲ್ ಕಟ್ಟಬೇಕು ಅಂತ ಏನಾದರೂ ಇದ್ದಿದ್ದರೆ ತೀರಾ ಹೊರೆ ಆಗ್ತಾಯಿತ್ತು. ಏನೋ ಗಾಯದ ಮೇಲೆ ಬರೆ ಇಳ್ದಂಗೆ ಅಂತ ಅಂತಾರಲ್ಲ, ಆ ರೀತಿಯಾಗಿ ಈಗಾಗಲೇ ಸಾಕಷ್ಟು ರೇಟ್ಗಳೆಲ್ಲ ಹೆಚ್ಚಾಗಿದೆ. ದಿನಸಿ ಸಾಮಗ್ರಿಗಳು, ಯಾಕಂದರೆ ವಿಡಿಯೋ ನೋಡೋರು ಕೆಲವರಿಗೆ ಅವ್ರಿಗೆ ಮನೆ ಸಾಮಾನು ತಂದು ಅಭ್ಯಾಸ ಇರಲ್ಲ ಕೆಲವ್ರಿಗೆ, ಇನ್ನು ಕೆಲವರಿಗೆಲ್ಲ ಅಭ್ಯಾಸ ಇರೋರಿಗೆ ಖಂಡಿತ ಗೊತ್ತಿರುತ್ತೆ. ದಿನಸಿ ಸಾಮಗ್ರಿಗಳಾಗಿರ್ಬೋದು ಎಲ್ಲವೂ ಬೆಲೆ ಏರಿಕೆಯಾಗಿದೆ. ಈಗ ಮತ್ತೆ ಈ ಏನು ಕೆಲಸಕ್ಕೆ ಹೋಗೋವಂಥದ್ದಾಗಿರ್ಬೋದು ಅಥವಾ ಟೂ ವೀಲರ್ ಬಳಸುವಂಥವ್ರು, ಹೈವೇಗಳಲ್ಲಿ ಓಡಾಡೋವಂಥವ್ರಿಗೆ ಏನಾದರೂ ಟೋಲ್ ಏನಾದರೂ ಕಟ್ಟಬೇಕು ಅನ್ನೋದಿದ್ದರೆ ಅದು ನಿಜಕ್ಕೂ ತುಂಬ ದೊಡ್ಡ ಹೊರೆ ಆಗ್ತಾಯಿತ್ತು. ಸದ್ಯ ಅದು ಗಾಳಿ ಸುದ್ದಿಯಾಗಿ ಉಳ್ಕೊಂತು, ಅದು ನಿಜ ಅಲ್ಲ. ಯಾವುದೇ ರೀತಿಯಾದಂಥ ಟೋಲನ್ನು ಕಟ್ಟಬೇಕಾಗಿಲ್ಲ. ಸೊ ನಿರಾಳವಾಗಿ ನೀವು ಟೂ ವೀಲರ್ಗಳಲ್ಲಿ ಹೈವೇಗಳಲ್ಲಿ ಓಡಾಡ್ಬೋದಾಗಿದೆ. ಇದಿಷ್ಟು ಟೋಲ್ ಬಗೆಗಿನ ಮಾಹಿತಿಯಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಬರೆದಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು, ನನ್ನ ಒಂದು ಲವ್ ಸ್ಟೋರಿ ನಾವೆಲ್ ಏನಿದೆ, ನಾನು ಬರೆದಂತಹ ಲವ್ ಸ್ಟೋರಿ ನಾವೆಲ್ ಓದುವಂತಹ ಆಸಕ್ತಿ ಇರೋರು, ಇಲ್ಲಿರೋರು ನನಗೋಸ್ಕರ ಒಮ್ಮೆ ಓದಿ. ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಒಂದು 3 ಗಂಟೆ ಟೈಮ್ ಇದ್ದರೆ ಸಾಕು, ನೀವು ಆರಾಮಾಗಿ ಇದನ್ನು ಓದಿ ಮುಗಿಸ್ಬೋದು. ಒಂದು ಸಿನಿಮಾ ನೋಡ್ದಂಗೆ ಆಗುತ್ತೆ. ಸಿನಿಮಾನೇ ಕಣ್ಣು ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸಾಕಷ್ಟು ಜನ ಹಂಗೆ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ಸತಿ ನನಗೋಸ್ಕರ ಓದಿ. ಡಿಸ್ಪ್ಲೇ ಬರ್ತಿರೋಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ, ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ. ಪುಸ್ತಕ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಆಗುತ್ತೆ. ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ. ಆ ಒಂದು ಫೋನ್ ನಂಬರ್ಗೆ ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ನೆಗೆಟಿವ್ ಆಗಿದ್ದರೆ ಓಕೆ, ಪಾಸಿಟಿವ್ ಆಗಿದ್ದರೆ ಓಕೆ. ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೋತೀನಿ, ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಯಾರು ಟೋಲ್ ಕಟ್ಟಂಗಿಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಧನ್ಯವಾದಗಳು.